ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಮೂರು ರೀತಿ ಜ್ಯೂಸಸ್ ತೋರಿಸ್ತಾ ಇದ್ದೀನಿ. ಮೂರು ಫ್ರೂಟ್ಸ್ಗಳ ಜ್ಯೂಸಸ್ ತೋರಿಸ್ತಾ ಇದ್ದೀನಿ. ಮೊದಲಿಗೆ ವಾಟರ್ ಮೆಲನ್ ಜ್ಯೂಸ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಫಸ್ಟು ವಾಟರ್ ಮೆಲನ್ ಚಿಕ್ಕದಾಗಿ ಪೀಸ್ಗಳನ್ನ ಮಾಡಿಕೊಂಡು ಜಾರ್ಗೆ ಹಾಕ್ಕೊಳ್ಳಿ. ಸೊ ಈ ರೀತಿ ಜಾರ ಯೂಸ್ ಮಾಡೋದ್ರಿಂದ ಜ್ಯೂಸಸ್ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಅಡುಗೆಗೆ ಕುಕ್ ಮಾಡೋ ಜ್ಯೂಸ್ ಜಾರ್ಗಿಂತ ಈ ರೀತಿ ಜ್ಯೂಸ್ಗಂತಲೇ ಜಾರ್ಗಳು ಬಂದಿರುತ್ತಲ್ಲ, ಸೊ ಆ ರೀತಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಬರೀ ನಾನು ವಾಟರ್ ಮೆಲನ್ ಹಾಕ್ಕೊಂಡು ಅದಕ್ಕೆ ಬೇಕಂದರೆ ಶುಗರ್ನ ಆ್ಯಡ್ ಮಾಡ್ಕೋಬೋದು. ಅದನ್ನು ನೀರು ನಾನು ಮಿಕ್ಸ್ ಮಾಡ್ಕೊಂಡಿಲ್ಲ. ಫುಲ್ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಸೋಸ್ಕೊಂಡ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೇ ಶುಗರ್ ಇರೋದ್ರಿಂದ ಮತ್ತು ನೀರಿನ ಅಂಶನೂ ಅದರಲ್ಲಿ ತುಂಬಾ ಇರುತ್ತೆ. ಸೊ ನಿಮಗೆ ಬೇಕಂದರೆ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ಮಾಡ್ಕೋಬೋದು ಕ್ವಾಂಟಿಟಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ವಾಟರ್ ಮೆಲನ್ 2-3 ಪೀಸ್ ತಿಂದ್ರೇ ಹೊಟ್ಟೆ ತುಂಬ ಹೋಗುತ್ತೆ. ಬಟ್ ಜ್ಯೂಸ್ ಮಾಡಬೇಕಂದ್ರೆ ಒಂದು 6-7 ಪೀಸಸ್ಗಳನ್ನಾದರೂ ಯೂಸ್ ಮಾಡಿಕೊಂಡು ಮಾಡ್ಬೋದು. ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ. ಸೊ ವಾಟರ್ ಮೆಲನ್ ಜ್ಯೂಸ್ ಆಯಿತು. ನೆಕ್ಸ್ಟು ಕರ್ಬೂಜ ಜ್ಯೂಸ್ ಮಾಡ್ತಾಯಿದ್ದೀನಿ. ಕರ್ಬೂಜ ಮಸ್ಕ್ ಮೆಲನ್. ಸೊ ಇದನ್ನು ಕಟ್ ಮಾಡಿಕೊಂಡು ಈ ರೀತಿ ಜ್ಯೂಸು ಮಾಡ್ತಾರೆ. ಒಬ್ಬೊಬ್ಬರು ಹಾಗೆ ಕಟ್ ಮಾಡಿಕೊಂಡು ಸಕ್ಕರೆ ಹಾಕ್ಕೊಂಡು ತಿಂತಾರೆ. ಬಟ್ ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಜ್ಯೂಸ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಸೊ ಈ ರೀತಿ ಕಟ್ ಮಾಡಿಕೊಂಡು ಈ ಬೀಜ ಇದೆಯಲ್ಲ, ಅದನ್ನು ಮಧ್ಯದಲ್ಲಿರೋ ಬೀಜಗಳನ್ನ ತಗೊಳ್ಳಿ. ಸೊ ಆ ಬೀಜನೂ ನೀವು ನೀಟಾಗೆ ಬಿಸಿಲಲ್ಲಿ ಒಣಗಿಸ್ಕೊಂಡು ತಿನ್ನೋದ್ರಿಂದ ಅದು ತುಂಬಾ ಒಳ್ಳೆಯದು ಹೆಲ್ತ್ಗೆ. ಸೊ ಆ ಬೀಜನೂ ಏನು ವೇಸ್ಟ್ ಮಾಡಬೇಡಿ. ಸೊ ನೆಕ್ಸ್ಟು ಮೇಲ್ಗಡೆ ಇರೋ ಸಿಪ್ಪೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಈ ರೀತಿ ಇಟ್ಕೊಂಡು ಅದನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ನೆಕ್ಸ್ಟ್ ಮಾಡಿಕೊಂಡು ಜಾರ್ಗೆ ಹಾಕ್ಕೊಳ್ಳೋದು. ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ನಾನು. ಶುಗರ್ ಯೂಸ್ ಮಾಡ್ತಾಯಿಲ್ಲ. ಶುಗರ್ಗಿಂತ ಬೆಲ್ಲ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನೆಕ್ಸ್ಟು ಬೆಲ್ಲ ಹಾಕ್ಕೊಂಡು ಅದಕ್ಕೆ ಫಸ್ಟು ಹಾಗೆ ಗ್ರೈಂಡ್ ಮಾಡ್ತಾಯಿದ್ದೀನಿ. ಫ್ರೂಟ್ ಮಾತ್ರ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಆಮೇಲೆ ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ. ಬೆಲ್ಲದ ಜೊತೆಗೆ ಇದಕ್ಕೆ ಏಲಕ್ಕಿನೂ ಮಿಕ್ಸ್ ಮಾಡ್ಕೊಳ್ತೀನಿ. 2-3 ಏಲಕ್ಕಿ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಅದಕ್ಕೆ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಸೊ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಇದೇನು ಸೋಸೋ ಹಂಗಿಲ್ಲ, ಹಾಗೆ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಕರ್ಬೂಜ ಜ್ಯೂಸ್ ರೆಡಿ. ಇದು ಬೇಸಿಗೆಯಲ್ಲಂತೂ ತುಂಬಾ ಒಳ್ಳೆಯದು. ಈ ಸಮ್ಮರಲ್ಲಂತೂ ಎಷ್ಟು ನೀರು ಕುಡಿಯೋದ್ರೂ ಸಾಕಾಗಲ್ಲ. ಸೊ ಬರೀ ನೀರು ಕುಡಿಯೋದ್ರಿಂದ ಬೇಜಾರಾಗಿರೋದ್ರಿಂದ ಬೇರೆ ಜ್ಯೂಸ್ಗಳು ಈ ರೀತಿ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ದಿ ಕೂಡ ಮತ್ತು ನಿಮಗೂ ಟೇಸ್ಟ್ ಸಿಗುತ್ತೆ. ಸೊ ನೆಕ್ಸ್ಟು ಜ್ಯೂಸ್ ಆರೆಂಜ್ ಜ್ಯೂಸ್ ತೋರಿಸ್ತಾ ಇದ್ದೀನಿ. ಆರೆಂಜ್ ಜ್ಯೂಸ್ ಅಷ್ಟೇ ತುಂಬಾ ಸಿಂಪಲ್ಲಾಗಿರುತ್ತೆ. ನಾನು ಈ ವಿಡಿಯೋದಲ್ಲಿ ತೋರಿಸೋ ಎಲ್ಲ ಫ್ರೂಟ್ಸ್ಗಳು ತುಂಬಾ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಬೋದು. ಮಕ್ಳುಗಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಬೇಗ ಮಾಡಿ ಕೊಡ್ಬೋದು. ಸೊ ಈ ರೀತಿ ನಾನು ಎಲ್ಲ ಬಿಡಿಸ್ತಾ ಇದ್ದೀನಿ. ಬಿಡಿಸಿ ಇದು ಬೀಜ ಏನು ಬಿಡಿಸೋ ಅವಶ್ಯಕತೆ ಇಲ್ಲ. ಅದೆಲ್ಲ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ. ಜಾರ್ಗೆ ಹಾಕ್ತಿರಲ್ಲ, ಅದು ಗ್ರೈಂಡ್ ಮಾಡಬೇಕಂದ್ರೆ ಆದಷ್ಟು ಬೇಗ ಹಿಂಗೆ ಗ್ರೈಂಡ್ ಮಾಡಿ ತೆಗಿಬೇಕು. ತುಂಬ ಗ್ರೈಂಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಜ್ಯೂಸು ಕಹಿ ಆಗಿಬಿಡುತ್ತೆ. ಸೊ ಸಕ್ಕರೆ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಇದು ಮಾಡಿಕೊಂಡು ಈ ರೀತಿ ಸೋಸ್ಕೊಂಡು ಗ್ಲಾಸ್ಗೆ ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.